ಸಾಮಾಜಿಕ ಕಾರ್ಯಕರ್ತರ ಒಂದು ವೇದಿಕೆಯಲ್ಲಿ ಒಂದು ತಾಲೂಕು ಸಮಿತಿಯನ್ನ ಏನು ರಮೇಶ್ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಇವರ ಒಂದು ಅವಿರತವಾದಂತಹ ಒಂದು ಪ್ರಯತ್ನ ಮತ್ತು ಪ್ರತಿಫಲದ ಒಂದು ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಮುಖಾಮುಖಿಯಾಗಿ ಇವತ್ತು ಕೂತಿದ್ದೀವಿ. ಮತ್ತು ಇದಕ್ಕೊಂದು ಮೂರ್ತ ರೂಪ ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ನಮಗೆ ರಮೇಶ್ ಅವರು ಕಾರಣ. ಅವರಿಗೆ ಈಗ ಒಂದು ಜಿಲ್ಲಾ ಸಮಿತಿ ಆಗಿರ್ಬೋದು ಮತ್ತು ರಾಜ್ಯ ಸಮಿತಿ ಆಗಿರ್ಬೋದು ಅವ್ರ ಕಡೆಯಿಂದ ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏಕೆಂದ್ರೆ ಇವತ್ತು ಸಂಘಟನೆ ಸಾವಿರಾರುಗಳಿದ್ದಾವೆ. ಆ ಸಾವಿರಾರು ಸಂಘಟನೆಗಳು ಏನು ನಾಯಿ ಪಡೆ ತರ ಅವು ಬೆಳೀತವೆ, ಹೋಗ್ತವೆ, ಹೋಗ್ತಾ ಇರ್ತವೆ. ನ್ಯೂನತೆಗಳನ್ನ ಸರಿಪಡಿಸಿ ಸಮಾಜಕ್ಕೆ, ದೇಶಕ್ಕೆ, ಅಭಿವೃದ್ಧಿಗೆ ಒಂದಿಷ್ಟು ಸಹಕಾರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2005ರಲ್ಲಿ ಜಾರಿಗೆ ತಗೊಂಡು ಅಂತ ಒಂದು ಮಾಹಿತಿ ಹಕ್ಕು ಅದು ಸರ್ಕಾರಿಯ ಒಂದು ಕಾರ್ಯ ಆಗಿರಬಾರ್ದು ಅಂತೇಳಿ ನಮ್ಮ ಒಂದು ಸಂಸ್ಥಾಪಕರಾದಂತ ಕುಣಿಗಲ್ ರಮೇಶ್ ಅಣ್ಣ ಅಂತಂದೇಳಿ ಅವರು 2019ರಲ್ಲಿ ಈ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ ಹೇಳಿ ಅವರು ಒಂದು ವಿಶೇಷಣ ಮಾಡ್ತಾ ಹೋಗ್ತಾರೆ. ಮಾಡಿ ಅವರು ಒಂದಿಷ್ಟು ಭ್ರಷ್ಟಾಚಾರವಾದ ಒಂದು ಏನು ಆಡಳಿತ ನಡೀತಾ ಇರುತ್ತೆ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ಅಂತಂದೇಳಿ ಅವರು ನಿರ್ಧಾರವನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ವ್ಯಕ್ತಿ ಈ ಒಂದು ಸಂಘಟನೆಯನ್ನ ನೋಡಿ ಅವರೆಲ್ಲ ಇದ್ದಾರೆ, ನಾವು ಇದನ್ನ ಹೆಚ್ಚು ಒಪ್ಕೊಳ್ತಾ ಇದೀವಿ, ಹೆಚ್ಚು ಸಂಘಟನೆ ಬೆಳೆಸ್ತಾ ಇದೀವಿ ಅಂತಂದ್ರೆ ಅವರು ಅಷ್ಟು ಪ್ರಾಮಾಣಿಕರಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ನಾವು ಸಮಾಜ ಸೇವೆಯನ್ನ ನಿಸ್ವಾರ್ಥ ಸೇವೆಯನ್ನಾಗಿ ತಿಳ್ಕೊಂಡು ಮಾಡ್ತಾರಂತದ್ದು. ಅದಕ್ಕೆ ನಮಗೆ ಹೋರಾಟ ಮಾಡಕ್ಕೆ ನಾವು ಒಬ್ರು ಹೋರಾಟ ಮಾಡಬಹುದು. ನಮಗೆ ಮಾಹಿತಿ ಹಕ್ಕು ಕಾರ್ಯಕರ್ತ ಅಂತ ಅಂದ್ರೆ ನಮ್ಗೆ ಯಾವುದೇ ಸಂಘಟನೆ ಅವಶ್ಯಕತೆ ಇರಲ್ಲ, ರಾಜಕೀಯ ಅವಶ್ಯಕತೆ ಇರಲ್ಲ, ಇನ್ನೊಂದು ಗುಂಪುಗಾರಿಕೆ ಏನೂ ಇರಲ್ಲ. ನಾವು ಒಂದು ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಬೇಕು ಅಂತಂದಾಗ ನಮಗೆ ಕೇಂದ್ರ ಸರ್ಕಾರ ಅಥವಾ ಸಂವಿಧಾನದ ಅಡಿಯಲ್ಲಿರುವಂತಹ ಒಂದು ಏಕೈಕವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಥವಾ ಹಕ್ಕು ಅಥವಾ ಕಾಯ್ದೆ ಅಂತಂದ್ರೆ ಈ ಮಾಹಿತಿ ಹಕ್ಕು. ಇದು ಬಿಟ್ಟು ಯಾವುದೇ ತರದಲ್ಲಿ ರೂಪದಲ್ಲಿ ನಾವು ಏನೋ ಒಂದು ಸರಿಪಡಿಸ್ತೀವಿ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ ಅಥವಾ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಅದರಿಂದ ಏನೂ ಕೂಡ ಸಾಧ್ಯ ಆಗಲ್ಲ. ಆದ್ರೆ RTI ಅನ್ನೋದೇನಿದೆಯಲ್ಲ ಅದು ಒಂದಿಷ್ಟು ಟಾರ್ಗೆಟ್. ಈಗ ಒಂದು ಅಪ್ಲಿಕೇಶನ್ ಮೂಲಕ ನಾವು ಒಂದು ಮಾಹಿತಿಯನ್ನ ಇಂಥದ್ದು ಬೇಕು ಅಂತೇಳಿ ನಾವು ಏನು ಸಲಹೆ ಸಹಕಾರಗಳನ್ನ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಆಯ್ತು, ನಮ್ಮ ಮೂರ್ತಣ್ಣ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ನಂಬರ್ಗಳನ್ನ ನೀವೆಲ್ಲ ಸೇವ್ ಮಾಡ್ಕೊಳ್ಳಿ. ಎನಿ ಟೈಮ್ ಯಾವುದೇ ವಿಚಾರಕ್ಕಾಗಿರ್ಬೋದು ನೀವು ಫೋನ್ ಮಾಡಿ. ಇವತ್ತು ನಮ್ಮ ಒಂದು ಸಮಾಜದ ವ್ಯವಸ್ಥೆ ಒಳಗಡೆ ಹೆಂಗಿದೆ ಅಂತಂದ್ರೆ ಒಂದು ಅವ್ಯವಸ್ಥೆಯ ಒಂದು ಕೂಪ ಮಂಡುಕುಗಳ ತರ ಆಗೋಗ್ಬಿಟ್ಟಿದ್ದೀವಿ ನಾವು. ಇವತ್ತು ನಾವು ಯಾವ್ದಾರ ಒಂದರಲ್ಲಿ ಇದೀವಿ ಅಂತಂದ್ರೆ ನಮ್ದು ಅಷ್ಟೇ ನೋಡ್ಕೊಳ್ತಾ ಇರ್ತೀವಿ. ಅದು ಖಂಡಿತ ತಪ್ಪು. ನಾನು ಪ್ರಯೋಜನವನ್ನ ಪಡ್ಕೊಳ್ಬೇಕು. ನನಗೆ ಎಷ್ಟು ಬೇಕಷ್ಟು ಪಡ್ಕೊಂಡು ನಂತರದಲ್ಲಿ ಮಿಕ್ಕಿದವರಿಗೆ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡ್ಕೊಡೋಣ. ಉದಾಹರಣೆಗೆ ನೀವೆಲ್ಲ ಆಯುಷ್ಮಾನ್ ಭಾರತದ ಒಂದು ಕಾರ್ಡನ್ನು ಕೇಳಿರ್ಬೋದು. ಅದೆಷ್ಟು ದುರುಪಯೋಗ ಆಗ್ತಿದೆ ಅಂದ್ರೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿಯನ್ನ ಅವರು ಮೆಡಿಕಲ್ ಬಿಲ್ ಅನ್ನ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಅದು ಒಳ್ಳೆ ಸ್ಥಿತಿವಂತ, ಆರ್ಥಿಕವಾಗಿ ಚೆನ್ನಾಗಿರೋಂಥವ್ರೆ ಮತ್ತೆ ಅದು BPL ಗೆ ಅನರ್ಹನಾಗಿರುವಂತ ವ್ಯಕ್ತಿನೇ ಇವತ್ತು ಆ ಒಂದು ಫೆಸಿಲಿಟಿನ ತೆಗೆದುಕೊಳ್ತಾ ಇದ್ದಾನೆ. ಮಂಗಳೂರು ಅಂತ ಭಾಗದಲ್ಲಿ ನಾನು 2-3 ಜನದಲ್ಲಿ ಕೇಳಿದ್ದೀನಿ. ಅಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳು ಆಯುಷ್ಮಾನ್ ಕಾರ್ಡ್ ಅಂತಾನೆ ಸಾಮಾನ್ಯರಿಗೆ ಪ್ರತಿ ಒಂದು ಗ್ರಾಮದಲ್ಲೂ ಕೂಡ ಇದನ್ನ ನಾವು ಅವರಿಗೆ ತಿಳುವಳಿಕೆ ಅಥವಾ ಒಂದು ಅರಿವನ್ನು ಮೂಡಿಸಬೇಕಂತ ಒಂದು ಕೆಲಸ ಆಗಿದೆ. ಇವತ್ತು ರಮೇಶ್ ಸರ್ ಅವಾಗಲೇ ಹೇಳಿದ್ರು, ಅವ್ರು ನಮ್ದು ಕಾನ್ಸೆಪ್ಟ್ ಅದೇ ಇದೆ. ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬ RTI ಕಾರ್ಯಕರ್ತರು ನಮ್ಮಲ್ಲಿ ಇರಬೇಕು. ನಾವು ಅವರಿಗೆ ಒಂದಿಷ್ಟು ಗೈಡ್ ಅನ್ನ ಮಾಡಬೇಕು, ಮಾರ್ಗದರ್ಶನವನ್ನ ಕೊಡಬೇಕು. ನೀವು ಪಂಚಾಯತಿಗ ಸ್ಥಳೀಯ ಆಡಳಿತ ಒಂದು ಕೇಂದ್ರ ಅಂತಂದ್ರೆ ಇವತ್ತು ನಮ್ಮ ದೇಶ ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂತೇಳಿ ಗಾಂಧೀಜಿಯವರು ಏನ್ ಹೇಳಿದ್ದಾರೆ. ಇವತ್ತು ಗ್ರಾಮಗಳ ಉದ್ಧಾರ ಆದ್ರೆ ಮಾತ್ರ ದೇಶವನ್ನ ಒಂದು ಹಂತದಲ್ಲಿ ಡೆವಲಪ್ ಆಗಿದೆ ಅಂತ ಹೇಳಿ ಕರ್ಕೊಳ್ಳಿಕ್ಕೆ ಸಾಧ್ಯ. ಗ್ರಾಮಗಳೇ ಉದ್ಧಾರ ಆಗಿಲ್ಲ ಅಂದ್ರೆ ಇವತ್ತು ದೇಶ ಡೆವಲಪ್ ಆಗಿದೆ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅಂತ ಸ್ಥಳೀಯ ಆಡಳಿತ ಕೇಂದ್ರಗಳು ಇವತ್ತು ಗ್ರಾಮ ಪಂಚಾಯತಿಗಳಾಗಿರ್ತವೆ. ಅಂತ ಗ್ರಾಮ ಪಂಚಾಯತಿಗಳು ಈಗ ಸರ್ ಇವತ್ತು ನಮ್ಮ ಒಂದು ಸಂಸ್ಥೆಗೆ ಅಥವಾ ನಮ್ಮ ಸಂಘಟನೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಹಗರಣಗಳು, ಏನೆಲ್ಲ RTI ಮುಖಾಂತರ ಅವ್ರ ನ್ಯಾಯ ಕೊಡಿಸುವಂತ ಲಿಸ್ಟ್ ಮಾಡೋಣ. ನಮ್ಮಲ್ಲಿ ಈಗ ಸೇರಿದವ್ರು ಎಲ್ಲರೂ ಸಹ ಸ್ವಲ್ಪ ಪರಿಣಿತರೆ, ಎಲ್ಲರೂ ಸಹ ನಾನು ಕೆಲವು ಕಂಪ್ಲೇಂಟ್ಸ್ ಹೇಳಿದವ್ರೆ. ನಾಗರಾಜ್ ಸರ್ ಫೋನ್ ಮಾಡಿದಾಗಲೂ ಅಲ್ಲಿ ಆ ಸೈಟ್ ಇದಾಯ್ತು, ಈ ಸೈಟ್ ಕರೆಕ್ಟ್ ಇತ್ತು, ನಾವು ಅಬ್ಸರ್ವ್ ಮಾಡೋದು ಕರೆಕ್ಟ್. ಮದನ್ ಸರ್ ಅಷ್ಟೇ, ನಾವು ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಇದು ಸಂಘಟನೆ ಇನ್ನೂ ಸ್ಟ್ರಾಂಗ್ ಆಗಬೇಕಂತ ನಾವು ಒಂದು ಯೋಚನೆ ಮಾಡಿ ಸಂಘಟನೆ ಕಟ್ಟಿದ್ದೀವಿ. ಇದನ್ನ ಬೆಳೆಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿದೆ. ಆದಷ್ಟು ಕ್ರಿಯಾಬದ್ಧವಾಗಿ ಒಂದಿಷ್ಟು ಗೈಡ್ಲೈನ್ಸ್ ಪ್ರಕಾರ ಸರ್ ಹೇಳಿದಂಗೆ ನಾನು ಒಬ್ಬ ಹೆಂಗ್ ಬೇಕಾದ್ರೂ ನುಗ್ಬೋದು, ಆದ್ರೆ ನಮ್ಮನ್ನು ಫಾಲೋ ಮಾಡೋರು 100 ಜನ ಇರ್ತಾರೆ, ನಮ್ಗೆ ತೊಂದರೆ ಕೊಡೋರು 100 ಜನ ಇರ್ತಾರೆ. ಈ ತರ ಸಂಘಟನೆ ಇದ್ದಾಗ ನಮಗೆ ಎಲ್ಲೂ ತೊಂದರೆಗಳಾಗಲ್ಲ ಅಂತ ನಮ್ಮದು ಸರ್ ಹೇಳಿದಾಗೆ ಆಗತ್ತೆ. ಹಾಗಾಗಿ ಇಷ್ಟೊತ್ತು ನಮಗೆ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮುಂದಿನ ಏನು ಮಾಹಿತಿಯನ್ನ ಅಥವಾ ಅಧ್ಯಕ್ಷರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ತೀನಿ.
ಜೊತೆಗೆ ಇದುವರೆಗೆ ಏನ್ ಚರ್ಚೆ ಆಯ್ತು ಸದ್ಯಕ್ಕಲ್ಲಿ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಒಂದು 5 ನಿಮಿಷ ಅದ್ರ ಒಂದು ಪ್ರಶ್ನೆ ಬೇಡ ಮಾಡೋದು ಸಿಗಿ ಅಥವಾ ಮಾತಾಡಿ ಒಂದು ಡಿಸ್ಕಷನ್ ಅಥವಾ ಚರ್ಚೆ ಮಾಡೋದು ತುಂಬಾ ಸರಿ, ಒಳ್ಳೆಯದು. ಮನುಷ್ಯ 5 ನಿಮಿಷ ರೀ. ನಾವು ಅಧಿಕಾರಿ ಹತ್ರ ಹೋದಾಗ ಮಾತಾಡ್ಬೇಕು. ಮಾತಾಡಿಲ್ಲ ಅಂತಂದ್ರೆ ಅವ್ರು ನಮ್ಗೆ ನೋಡ್ತೇನೆ 2 ನಿಮಿಷ 5 ನಿಮಿಷ ನೋಡ್ಬಿಟ್ಟು ಅವ್ನು ಇಲ್ಲ, ಏನು ಬರ್ರಿ, ಶ್ರೀನಿವಾಸ ಅವ್ರು innocent ಶ್ರೀನಿವಾಸ, ಅಂತ ಮಾಡ್ಕೊಳ್ತಾರೆ. ಬನ್ನಿ ಸರ್. ಹಲೋ ಮಾಹಿತಿಯನ್ನ ಕ್ವಶನ್ ಮಾಡಿ ಇಲ್ಲ